ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪೂರಕ ಪಾಠ ಗೆಳತಿಗೊಂದು ಪತ್ರ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಗೋಕಾಕ ಜಲಪಾತ ಏನೆಂದು ಪ್ರಸಿದ್ಧವಾಗಿದೆ? ಉತ್ತರ, ಗೋಕಾಕ ಜಲಪಾತ ಕರ್ನಾಟಕದ ನಯಾಗರ ಎಂದು ಪ್ರಸಿದ್ಧವಾಗಿದೆ. ಎರಡನೆಯ ಪ್ರಶ್ನೆ, ವಜ್ರಪೋಹ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ? ಉತ್ತರ, ವಜ್ರಪೋಹ ಜಲಪಾತ ಮಹದಾಯಿ ನದಿಯಿಂದ ಉಂಟಾಗಿದೆ. ಮೂರನೆಯ ಪ್ರಶ್ನೆ, ಗೊಡಚಿನಮಲ್ಕಿ ಜಲಪಾತಕ್ಕೆ ಮಾರ್ಕಂಡೇಯ ಜಲಪಾತವೆಂದು ಏಕೆ ಹೆಸರು ಬಂತು? ಉತ್ತರ, ಗೊಡಚಿನಮಲ್ಕಿ ಜಲಪಾತವು ಮಾರ್ಕಂಡೇಯ ನದಿಯಿಂದ ಉಂಟಾದುದರಿಂದ ಇದಕ್ಕೆ ಮಾರ್ಕಂಡೇಯ ಜಲಪಾತವೆಂದು ಹೆಸರು ಬಂತು. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಇಷ್ಟವಾಗಿ ಸಬ್ಸ್ಕ್ರೈಬ್ ಮಾಡಿ.